ಏನಾದ್ರು ಹೇಳು. ಕೆಲಸ ಇಲ್ಲ ಅದಕ್ಕೆ. ಹಾಯ್ ಗೈಸ್. ಹಲೋ. ಇವತ್ತು ನಾವು ಅದು ಬಜೆಟ್ ಚಾಲೆಂಜ್ ಸಿಕ್ಕಾಪಡೆ ರೀಲ್ಸ್ ಅಲ್ಲಿ ನೋಡ್ತಾ ಇದ್ವಿ. ಏನಾದ್ರು ಒಂದು ಬಜೆಟ್ ತಲೆಯಲ್ಲಿ ಇಟ್ಕೊಳ್ಬೇಕು, ಆಮೇಲೆ ಆ ಬಜೆಟ್ ಅನ್ನ ಗೆಸ್ ಮಾಡಿಸ್ಬೇಕು ಈಚ್ ಅದರಿಗೆ ಏನು ಅಂತ. ಯಾರು ಫಸ್ಟ್ ಕರೆಕ್ಟ್ ಆಗಿ ಬಜೆಟ್ ಗೆಸ್ ಮಾಡ್ತಾರೆ ಅವರು ಗೆಲ್ತಾರೆ. ಸೊ ಅದಕ್ಕೋಸ್ಕರ ಅಂಡ್ ನಾನೀಗ ಒಂದು ಬುಕ್ ತಗೊಂಡ್ ಬಂದಿದ್ದೀನಿ. ಇದು ಪ್ಲೇನ್ ಶೀಟ್ಸ್ ಅಲ್ಲಿ ಯಾವ್ದಾದ್ರು ರ್ಯಾಂಡಮ್ ಪ್ಲೇನ್ ಶೀಟ್ ಅಲ್ಲಿ ಒಂದ್ ಕಡೆ ಅಕ್ಕ ಒಂದ್ ಮಾರ್ಕರ್ ಇಂದ ಗ್ರೀನ್, ನಾನ್ ಬ್ಲೂ ಮಾರ್ಕರ್ ಇಂದ ನಮ್ ಬಜೆಟ್ ನಾವು ಬರ್ದು ನಿಮಗ್ ತೋರಿಸ್ತೀವಿ. ಬಟ್ ಅದನ್ನ ನಾವು ನೋಡಲ್ಲ. ಯಾರು ನಡೀತಾ ಇರುತ್ತೆ ಅವ್ರು ಬಿಟ್ಟು ಯಾರು ಬೇರೆಯವ್ರು ಇದಾರೆ ಅವ್ರು ಕಣ್ ಮುಚ್ಕೊಂತಾರೆ. ಓಕೆನಾ? ಸರಿ, ನಾನ್ ಫಸ್ಟ್ ನಾನು ಬರ್ಬಿಡ್ಲ? ಅಲ್ಲ, ಯಾಕೆ ಆಡ್ತಿದೀವಿ ಅಂತ ಹೇಳು. ಯಾಕೆ? ಏನಾದ್ರು ಹೇಳು. ಕೆಲಸ ಇಲ್ಲ ಅದಕ್ಕೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾಡಕ್ ಕೆಲ್ಸ ಇಲ್ಲ, ಸಂಡೇ ಅಲ್ಲ, ಮಾಡಕ್ ಏನು ನಿಜವಾಗ್ಲೂ ಕೆಲ್ಸ ಇಲ್ಲ ನಮ್ಮ ಹತ್ರ. ಅದಕ್ಕೆ ಇದನ್ನ ಮಾಡ್ತಾ ಇದೀವಿ. ಇದಾವೆ ಕೆಲ್ಸಗಳು, ಅವನ್ನೆಲ್ಲ ಬಿಟ್ಟು ಇದನ್ನ ಮಾಡ್ತಿದ್ವಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ ಸಿಕ್ಕಾಪಡೆ, ಅದನ್ನ ನೋಡ್ಮೇಲೆ ಅನ್ಸ್ತಿತ್ತು ಒಂದ್ಸಲ ಟ್ರೈ ಮಾಡ್ಬೇಕು. ಆಕ್ಚುಲಿ ನಾವ್ ಇದನ್ನ ರೀಲ್ ಮಾಡೋಣ ಅನ್ಕೊಂಡಿದ್ವಿ. ಬಟ್ ನಾವು ಮಾತಾಡೋದಾಗ್ಲಿ, ನಾವು ಜೋಕ್ ಮಾಡೋದಾಗ್ಲಿ, ಅದು ಒಂಥರ ಸ್ಟ್ರೆಚ್ ಆಗ್ಬಿಡುತ್ತೆ. ಅಷ್ಟು ದೊಡ್ಡ ರೀಲ್ ಯಾರು ನೋಡಲ್ಲ ಅಂತ ನಾವು ಬ್ಲಾಗ್ ಅಲ್ಲಿ ಮಾಡ್ತಿದೀವಿ ಅದನ್ನ. ಎಸ್. ಅಂಡ್ ನಾವು ಇಷ್ಟ ದಿನ ಯಾವಾಗ ಚಾಲೆಂಜಸ್ ಹಾಕಿದೀವಿ, ಅದು ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ. ಸೊ ಆ ಬೇಸಿಸ್ ಮೇಲೆನೆ ನಾವು ಮತ್ತೆ ಒಂದು ಚಾಲೆಂಜ್ ಮಾಡ್ತಾ ಇರೋದು. ಈಗ ನಾನು ಬರೀತೀನಿ, ಕಣ್ ಮುಚ್ಕೊ. ಓಕೆ. ಆಯ್ತಾ? ಒಂದ್ ನಿಮಿಷ. ಎಷ್ಟೊತ್ ಬೇಕು ಬಜೆಟ್ ಬರೀಯಕ್ಕೆ? ಇಲ್ಲ. ಆಯ್ತಾ? ತೋರ್ಸ್ತಾ? ತೋರ್ಸಿದೀನಿ. ಸರಿ, ನೆಕ್ಸ್ಟ್ ಸೈಡ್ ಓಪನ್ ಮಾಡಿ ನನಗೆ ಕೊಡು ಆ ಕಾಪಿದು. ಹಾ, ಬೇರೆ ಪೇಜ್ ಓಪನ್ ಮಾಡ್ತಾ ಇದ್ದೀನಿ. ಓಕೆ. ತಗೋ. ಓಕೆ, ನೀನ್ ಕಣ್ ಮುಚ್ಕೋ ಇವಾಗ. ಈ ಕಡೆನೆ ಕಾಣುತ್ತೆ. ಹಂಗೆ ಇರು. ನೀನ್ ನನ್ ಪೇಜ್ ಓಪನ್ ಮಾಡ್ಬೇಡ. ಯಾರ್ ಮಾಡ್ತಿದಾರೆ ಇವಾಗ? ಮತ್ ಝೀರೋ ಗಿರೋ ಬರಿಬೇಡ. ಮೊದ್ಲೇ ಹೇಳಿ, ಅನ್ರಿಯಲಿಸ್ಟಿಕ್ ಆಗಿ ಬರಿಬೇಡ. ನನ್ಗೇನ್ ಹೆಸಿಯತ್ ಅದ್ರ ಪ್ರಕಾರನೇ ಬರೀತೀರ. ಡೋಂಟ್ ವರಿ. ಏನ್ ಮಾಡ್ಬೋದು ಅದನ್ನೇ ಬರಿಬೇಕು. ಆಕ್ಚುಲಿ ಏನೇನು ಸುಮ್ನೆ ಬರಿಬಾರ್ದು. ₹1 ₹2 ಬರ್ದು ಹಂಗ್ ಬರಿ ಹಂಗಿಲ್ಲ. ಓಕೆನಾ? ನೋಡಿದ್ರಾ? ನೋಡಿರ್ತಾರೆ. ಹೇಳಿ. ಓಕೆನಾ? ಸೊ ನಾನಿವಾಗ ಮುಚ್ಚಿಟ್ಬಿಡು. ಬುಕ್ ಬಂದ್ ಮಾಡೋದಾ? ಮುಚ್ಚಿಟ್ಬಿಡು ಸೈಡಿ. ಓಕೆ, ಬುಕ್ ಮುಚ್ಚದೆ ಸೈಡ್ ಅಲ್ಲಿ ಇಡ್ತಾ ಇದ್ದೀನಿ. ಓಕೆ. ನೀನ್ ಫಸ್ಟ್ ಸ್ಟಾರ್ಟ್ ಮಾಡಿ, ಕ್ವೆಶ್ಚನ್ಸ್ ಕೇಳು. ಓಕೆ. ನನ್ ಬಜೆಟ್ ನಲ್ಲಿ ನೀನು ಒಂದ್ ಹಂಗಲ್ಲ, ನೀನ್ ನನಗ್ ಕೇಳ್ಬೇಕು. ನೀನ್ ಇಟ್ಕೊಂಡಿರೋ ಬಜೆಟ್ ಅಲ್ಲಿ ಇದು ಬರ್ಬೋದಾ? ಹೌದೌದು, ಗೇಮ್ ಹಾಗೆ ಇರೋದ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಓಕೆ, ಗೇಮ್ ಹಾಗೆ ಇರೋದು. ನಾನ್ ಗೆಸ್ ಮಾಡ್ಬೇಕು ಅವ್ಳ ಬಜೆಟ್ ಎಷ್ಟು. ಓಕೆ. ನಿನ್ ಬಜೆಟ್ ನಲ್ಲಿ ನಾನು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8 ತಗೊಬೋದಾ? ಇಲ್ಲ. ಇಲ್ಲ, ಹಂಗಂದ್ರೆ 1 lakhಕಿನ ಕಡಿಮೆನೇ ಇದೆ. ಇಲ್ಲ, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಏನು? ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8 2 lakh ಪ್ಲಸ್. ಇಲ್ಲ, ಅದಕ್ಕೆ ಮತ್ತೆ ಓಕೆ 2 lakh ಪ್ಲಸ್ ಇಲ್ಲ ಅಂದ್ರೆ 1 lakh. ಓಕೆ, ನೋಡಿ, ಅದು 1 lakh ಮೇಲೇನೆ ಇದೆ. 2 lakh ಇರಬಹುದು. ಸೊ ಅಷ್ಟಿಲ್ಲ. ನಿನ್ ಬಜೆಟ್ ಅಲ್ಲಿ ನಾವು ಸ್ಕೂಟಿ ತಗೊಬೋದಾ? ಇಲ್ಲ. ಸರಿ, ಕೇಳಿ. ನೆಕ್ಸ್ಟ್ ನೀನ್ ಕೇಳಿ. ನಿನ್ ಬಜೆಟ್ ನಲ್ಲಿ ನಾನು ಈ ಕಾಲೋನಿ ಪೂರ್ತಿಗೆ ಪೂಜೆ ಮಾಡಿಸಿ ಊಟಕ್ಕೆ ಕರಿಬೋದಾ? ಹಂಗೆ ಆತರ ಕೊಡ್ಬೇಡ, ಆಬ್ಜೆಕ್ಟ್ಸ್ ಕೊಡು. ನನಗೇನ್ ಗೊತ್ತು ಊಟದ್ದಿಲ್ಲ ಎಷ್ಟು. ಅಟ್ಲೀಸ್ಟ್ ಒಂದು 10 ಹೌಸಸ್ಗೆ ನಾನು ಊಟ ಹಾಕ್ಬೋದಾ ಫಾರ್ ಲಂಚ್? ಮಾಡ್ಬೋದಾ? ಹಂಗಾದ್ರೆ ಬಜೆಟ್ ದೊಡ್ಡದೈತೆ. ಒಂದು 50,000 70,000 ರೇಂಜ್ ಅಲ್ಲಿ ಇದೆ. ನಿನ್ ಬಜೆಟ್ ಅಲ್ಲಿ ನಾವು ನಿಮಿಷ. ನಿನ್ ಬಜೆಟ್ ಅಲ್ಲಿ ನಾವು ಇದು ಒಬ್ರು ಪರ್ಸನಿಗೆ ನಾವು ಟ್ರಿಪ್ ಸ್ಪಾನ್ಸರ್ ಮಾಡ್ಬೋದಾ? ಇಲ್ಲಿಗೆ ಕೇರಳ ಟ್ರಿಪ್ ಮೊನ್ನೆ ಎಲ್ಲ ನೋಡಿದೀವಲ್ಲ ಕೊಟೇಶನ್, ಅದ್ರ ಪ್ರಕಾರ ಮಾಡ್ಬೋದಾ? ಆರಾಮ್ಸೆ. ಹಾಗಂದ್ರೆ 1 30 to 70
ಹಂಗೆ 70 ಮೇ ಬಿ, ಯಾಕಂದ್ರೆ 1% ಟ್ರಿಪ್. ಓಕೆ ನೆಕ್ಸ್ಟ್. ಓಕೆ, ನಿನ್ ಬಜೆಟ್ ನಲ್ಲಿ ನಾನು ಶಾಪಿಂಗ್ ಸ್ಪ್ರೀ ಹೋಗ್ಬೋದಾ ಹಾ ಫಾರ್ 5 ಮೆಂಬರ್ಸ್? ಹಾ ಹಾ, ಶಾಪಿಂಗ್ ಸ್ಪ್ರೀ ಅಂದ್ರೆ ಮೋರ್ ದೆನ್ 10 ಔಟ್ಫಿಟ್ಸ್ ಪರ್ ಪರ್ಸನ್. ಹಾ, ಓ 50,000 ಮೇಲಿದೆ ಗೈಸ್. ನಿನ್ ಬಜೆಟ್ ಅಲ್ಲಿ 3 ನಥಿಂಗ್ ಫೋನ್ ಬರ್ತಾವ? ಹಾ, ಆಗನೇ 1,00,000 ಮೇಲೆ ಅದು ಒಂದೊಂದೇ 40,000 ಅದ. ಓಕೆ. ಹಾ, ನಿನ್ ಬಜೆಟ್ ನಲ್ಲಿ ಕಾರಿಗೆ ಡೌನ್ ಪೇಮೆಂಟ್ ಮಾಡ್ಬೋದಾ? ಗೊತ್ತಿಲ್ಲ. ಲೆಸ್ ದೆನ್ ಅ ಲ್ಯಾಕ್, ಸ್ವಲ್ಪ 50 ಮೇಲೆ ಲ್ಯಾಕ್ ಕೆಳಗೆ ಹಂಗಿದೆ ಇವಳು. ಯಾವ ಕಾರು ನೀನ್ ಹಂಗ ಹೇಳು, ಯಾಕಂದ್ರೆ ಎಲ್ಲಕ್ಕೂ ಡೌನ್ ಇರುತ್ತೆ. ಲೆಸ್ ದೆನ್ 10 ಲ್ಯಾಕ್ಸ್ ಹಾಗಂದ್ರೆ ಮಾಡ್ಬೋದು. 50,000 ಮೇಲೆನೆ ಇದೆ ಗೈಸ್ ಬಜೆಟ್. 1 ಲ್ಯಾಕ್ ಕಿನ್ನ ಕಡಿಮೆ ಇದೆ, 50 ಮೇಲಿದೆ. ಓಕೆ. ನಿನ್ ಹಾ ನಿನ್ ಬಜೆಟ್ ಅಲ್ಲಿ ನಾವು 1 ನಿಮಿಷ, ಸ್ವಲ್ಪ ಎಸ್ಟಿಮೇಟ್ ಮಾಡಕ್ ಕಷ್ಟ ಆಗ್ತಾ ಇದೆ. ಏನು ಯೋಚನೆ ಮಾಡಿ ಏನಿರ್ಬೋದು. ಅದೇ ಯೋಚನೆ ಮಾಡ್ತಾ ಇದ್ದೀನಿ ಏನಿರ್ಬೋದು ಬಜೆಟ್ ಅಂತ. ಅನೀಶ ಅಯ್ಯ, ನನಗೆ ಯೋಚನೆ ಮಾಡಕ್ ಆಗ್ತಾ ಇಲ್ಲ, ಏನು ಡಿಸ್ಟ್ರಾಕ್ಷನ್ ಮಾಡ್ತಿದ್ದೀರಿ. ಓಕೆ, ನಾನು ತುಂಬಾ ಕೆಟ್ಟಂಗಿದ್ದೀನಿ ಗೇಮ್ ಅಲ್ಲಿ, ನನಗೆ ಒಂಚೂರು ಐಡಿಯಾ ಬರ್ತಾ ಇಲ್ಲ ಏನಿದೆ ಬಜೆಟ್ ಅಂತ. ಓಕೆ ಓಕೆ. ನಿನ್ ಬಜೆಟ್ ಅಲ್ಲಿ ನಾವು ನನಗೇನು ಹೇಳಕ್ಕೆ ಬರ್ತಾ ಇಲ್ಲ, ಏನ್ ಹೇಳಿ ಅಂತ. 1 ತಿಂಗಳದು ರೆಂಟ್ ನಾವು ಕೊಡ್ಬೋದಾ ಬೆಂಗಳೂರಲ್ಲಿ? ಡಿಪೆಂಡ್ಸ್ ಯಾವ ಮನೆ. ಒಂದು ಸ್ವಲ್ಪ ಚೆನ್ನಾಗಿ ನೀನ್ ಎಷ್ಟು ಸಿಂಗಲ್ BHK ಮನೆ, Area ಹೇಳು. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಹಾ, ಕೊಡ್ಬೋದು. ಎಲೆಕ್ಟ್ರಾನಿಕ್ ಸಿಟಿ ಯಾವ ಫೇಸ್? ಅಷ್ಟು ನನಗೆ ಐಡಿಯಾ ಇಲ್ಲ. ಅಂದ್ರೆ ಬೇಸಿಕ್ಲಿ ಮೆಟ್ರೋ ಅಂತ, ಮೆಟ್ರೋ 40 ಟೈಪ್ ರೆಂಟ್ ಇರ್ತಾವಲ್ಲ, ಆ ತರ. ಅಂದ್ರೆ 1 ಲಕ್ಷ ಇರಲ್ಲ, ಒಂದು 40 ಟೈಪ್. ಕೊಡ್ಬೋದು. ಓಕೆ, 40 ಮೇಲಿದೆ. ಓಕೆ ಗೈಸ್, ಇನ್ನ ಒಂದ್ 4 ಗೆಸಸ್ ತಗೊಂತೀವಿ, ಆಮೇಲೆ ಅದಾದ್ಮೇಲೆ ರಿವೀಲ್ ಮಾಡ್ತೀವಿ ಏನು ಅಂತ. ಓಕೆ, ಇನ್ನ 4 ಗೆಸಸ್ ತಗೊಳ್ಳೋಣ. ಒಂದ್ ರೇಂಜ್ ಗೊತ್ತಾಗಿದೆ ನನಗೆ, ಇವಳ ರೇಂಜ್ ಗೊತ್ತಾಗಿದೆ. ಒಂದ್ 50,000 ಮೇಲಿದೆ, 1 ಲಕ್ಷಕ್ಕಿಂತ ಕೆಳಗೇನೆ ಇದೆ. ನಿಂದು? ನಾನು ಎಷ್ಟು ರ್ಯಾಂಡಮ್ ಆಗಿ ಕೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಥಿಂಗ್ ಫೋನ್ ಬರುತ್ತೆ 3 ಅಂದ್ರೆ ಅದು 1,20,000. ಆ ಕಡೆ ರೆಂಟ್ ಇಂದ ಆಗತ್ತಂದ್ರೆ ಅದು 40,000, 80,000 ಗ್ಯಾಪ್ ಇದೆ. ಸೊ ಕರೆಕ್ಟ್ ಆಗಿ ಹೇಳಕ್ ಆಗ್ತಿಲ್ಲ. ಇವಳ್ದು ಮೇ ಬಿ 50 ಮೇಲೆ 2 ಕೆಳಗಿದೆ ಅಂತ ನನ್ನ ಪ್ರಕಾರ. ನೋಡು, ನಥಿಂಗ್ ಫೋನು ಬರೀ 40,000 ಇರಲ್ಲ, ಮೇಲೆ ಕೆಳಗೂ ಇರುತ್ತೆ. ಸೊ ಥಿಂಕ್ ಕೇರ್ಫುಲಿ. ಮೇಲೆ ಕೆಳಗೆ ಅಂದ್ರೆ ನಥಿಂಗ್ ಫೋನ್ ಅಲ್ಲಿ ದಾವಣಗೆರೆಯಲ್ಲಿ ನಡೀತಾ ಇದೆ 11,000. ಹಂಗಲ್ಲ, ನಥಿಂಗ್ ಫೋನ್ ಅಲ್ಲಿ ವೇರಿಯಂಟ್ಸ್ ಇರ್ತವೆ. ನೀನ್ ಬರೀ ನಥಿಂಗ್ ಫೋನ್ ಹೇಳಿಯಾ? ಯಾವ ವೇರಿಯಂಟ್ ಅಂತ ಹೇಳಿಲ್ಲ. ಎವ್ರಿ ವೇರಿಯಂಟ್ ಇಸ್ ನಾಟ್ 40K. ಮತ್ತೆ ಎಷ್ಟಿರೋದು ನನಗೆ ಗೊತ್ತಿಲ್ಲ. ನಾನು 40K ಪ್ರಕಾರ ನೋಡಿ, ಅದೇ ಟ್ರಿಕ್ ಈ ಗೇಮ್ ಹಿಂಗೆ ಟ್ರಿಕ್ಕಿ ಎಷ್ಟು ಮಾಡ್ಬೇಕು ಅಂದ್ರೆ ಮುಂದ್ಗಡೆವರೆಗೆ ಗೊತ್ತೇ ಆಗ್ಬಾರ್ದು ಏನು ಬಜೆಟ್ ಅಂತ. ಗೇಮ್ ಇರೋದಂಗೆ. ಓಕೆ, ಈಗ 4 ಗೆಸಸ್ ಉಳಿದಿದೆ ಅಲ್ಲ, ನಿಂದು 2 ನಂದು 2 ಅಷ್ಟೇ. ಇಲ್ಲ, ನಾನ್ 1 4 ಹೇಳ್ತೀನಿ, ನೀನ್ 1 4, ದೆನ್ ಖತಮ್, ದೆನ್ ವಿಲ್ ರಿವೀಲ್. ನಾನ್ 4 ಟೈಮ್ಸ್ ನಿನಗೆ ಕೇಳ್ತೀನಿ, ನೀನ್ 4 ಟೈಮ್ಸ್ ನನಗೆ ಕೇಳು. ನಿನ್ ಬಜೆಟ್ ನಲ್ಲಿ ನಾನು ದಾವಣಗೆರೆಯಲ್ಲಿ ಒಂದ್ ಶಾಪ್ ಓಪನ್ ಮಾಡ್ಬೋದಾ 1 ಮಂತ್ ರೆಂಟ್ ಕೊಟ್ಟು? ಇಲ್ಲ. ನಿನ್ ಬಜೆಟ್ ಅಲ್ಲಿ ನಾನು ದಾವಣಗೆರೆಯಲ್ಲಿ 1 ಮಂತ್ ಶಾಪಿಗೆ ರೆಂಟನ್ನು ಕೊಡಕ್ ಆಗಲ್ವಾ? ಹಂಗಂದ್ರೆ 50,000ಕ್ಕಿಂತ ಕಡಿಮೆ ಇದೆ. ನಿನ್ ಬಜೆಟ್ ಅಲ್ಲಿ ನಾನು ಲೆನೆವೋ ಲ್ಯಾಪ್ಟಾಪ್ 2 ತಗೊನ್ಬೋದಾ? ಯಾವ ಪ್ರೋ ಅಂದ್ರೆ ಅದೇ ಇವಾಗ ಸಾನಿಯಾ ಹೇಳಿದ್ಲಲ್ಲ ಮೊನ್ನೆ 70 ಎಷ್ಟೋ ಆಗಿತ್ತು ಅಂತ, ಅದು 3 ಸ್ಲಿಮ್ 3. 2 ಲ್ಯಾಪ್ಟಾಪ್ ಎಲ್ಲ ಸೀನ್ ಇಲ್ಲ. ಓಕೆ, ದಾವಣಗೆರೆ ಶಾಪ್ ಓಪನ್ ಮಾಡಕ್ ಆಗಲ್ಲ ರೆಂಟ್ ಕೊಟ್ಟು ಅನ್ನೋದು. ಅದಕ್ಕೆ ರೀಸನ್ ಇದೆ, ನಾನು ಯಾಕೆ ಅದನ್ನ ಹೇಳ್ತಿದ್ದೀನಿ ಅಂತ. ಓಕೆ, ನಿನ್ನ ಬಜೆಟ್ ನಲ್ಲಿ ನಾನು ಬೆಂಗಳೂರಲ್ಲಿ ಹೋಗಿ
5 ದಿನ ಹೋಟ್ಲಿಗೆ ದುಡ್ಡು ಕೊಟ್ಟಿರ್ತೀನಿ ಅಂದ್ರೆ ಇರಬಹುದಾ? ಇರಬಹುದು. 5 ದಿನ. ಓಕೆ, 2,000 ರೂಮಿಗೆ ಹೋಯ್ತು, 2,000 ತಿರ್ಗಕ್ ಹೋಯ್ತು, 5 ದಿನಕ್ಕೆ 4,000, 20,000 ಅಂತೂ ಇದೆ ಗೈಸ್ ಬಜೆಟ್. ನಿನಗ್ ನನ್ ಫೀಸ್ ಗೊತ್ತಲ್ಲ ಬಿಕಾಮ್ದು 3 ವರ್ಷ ಸೇರಿ ಎಷ್ಟಾಗ್ತಾ ಇದೆ ಅಂತ. ಹಾ. ನಾನ್ ಬಿಕಾಮ್ 2 ಸರಿ ಓದ್ಬೋದಾ? ಓದ್ಬೋದು. ಓಕೆ, ಹಾಗಂದ್ರೆ ಒಂದು 60 ಮೇಲಿದೆ. ಯಾಕಂದ್ರೆ ನಾನು 3 ವರ್ಷಕ್ಕೆ 30. ಸೊ ಓಕೆ, ಇನ್ನ 3 ಕ್ವಶನ್ ಇಲ್ಲ, ಇನ್ನ 2 ಕ್ವಶನ್ ಉಳಿತಲ್ಲ ನನ್ನ ಕಡೆಯಿಂದ. 3 ಉಳಿತ, 2 ಉಳಿತಲ್ಲ ಇನ್ನ. 2 ಉಳಿತು. ಓಕೆ, ನಿನ್ ಬಜೆಟ್ ನಲ್ಲಿ ನಾನು ನಮ್ಮನೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಆವರೇಜ್ ಗೊತ್ತಲ್ಲ ನಿನಗೆ ಎಷ್ಟು ಅಂತ. ನಿನ್ ಬಜೆಟ್ ನಲ್ಲಿ ನಾನು 3 ತಿಂಗಳ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡ್ಬೋದಾ? ಮಾಡ್ಬೋದು. ಗೈಸ್ 50,000 ಮೇಲಿದೆ ಗೈಸ್ ಬಜೆಟ್. ಇಷ್ಟೊತ್ತು ಗೊತ್ತಾಗಿದೆ, ಬಟ್ 1 ಲ್ಯಾಕ್ ಇಲ್ಲ. 50 to 1 ನನಗೆ ಇನ್ನಾದ್ರೂ 50 to 1 ಲ್ಯಾಕ್ ಮಧ್ಯೆನೇ ಇಂಟಿದೆ ಅಂತ ಗೊತ್ತು. 1 ಲ್ಯಾಕ್ ಹೋಗಕ್ ಆಗಲ್ಲ. 50 to 85 ಮಧ್ಯೆ ಎಲ್ಲೋ ಇದ್ದಾಳೆ ಇವಳು. ಹಾ, ಓಕೆ. ನೆಕ್ಸ್ಟ್ ನಾವು ಲೋಕ್ ಸರಿತಾ ಬಿಡ ಮುಂಚೆ ರೆಂಟ್ ಕೊಡ್ತಿದ್ವಲ್ಲ, ನಾನ್ ಆ ರೆಂಟ್ 3 ಸರಿ ಕೊಡ್ಬೋದಾ? ಇಲ್ಲ, 1 ಲಕ್ಷಕ್ಕಿಂತ ಕೆಳಗಿದೆ. ಓಕೆ, ನೆಕ್ಸ್ಟ್. ಓಕೆ, ಲಾಸ್ಟ್ ಕ್ವೆಶ್ಚನ್. ಯಮ್ಮ, ಏನ್ ಕೇಳಿದ್ರೆ ನನಗೆ ನಾನು ಸುಮ್ನೆ ಕೇಳ್ಬಿಟ್ಟಿನಿ, ನಾನೇನು ಅನಲೈಸೇ ಮಾಡಿಲ್ಲ. ಇವಾಗ ಯಾವ್ದೋ ಒಂದ್ ರ್ಯಾಂಡಮ್ ನಂಬರ್ ಹೇಳ್ತೀನಿ. ಎನಿವೇಸ್, ಯಾರ್ ನಂಬರ್ ಕ್ಲೋಸೆಸ್ಟ್ ಇರುತ್ತೆ ಬಜೆಟಿಗೆ ಅವ್ರು ಗೆದ್ದಂಗಲ್ವಾ? ಸೊ ನೋಡ್ಬೇಕು. ನನಗೆ ಇವಳ್ದು 1 ಲ್ಯಾಕ್ಕಿನ ಕಡಿಮೆ ಇದೆ ಅನ್ಸ್ತಾ ಇತ್ತು, ಬಟ್ ಈಗ ಹೇಳು 3 ಸರಿ ರೆಂಟ್ ಕಟ್ಬೋದು ಅಂತ. 3 ಸರಿ ರೆಂಟ್ ಕಟ್ಬೋದು ಅಂದ್ರೆ 1 ಲ್ಯಾಕ್ಕಿನ ಜಾಸ್ತಿ ಇದ್ದಂಗೆ. ಗೊತ್ತಿಲ್ಲ. ನೋ ಐಡಿಯಾ. ನಾನು ರ್ಯಾಂಡಮ್ ಆಗಿ ನಂಬರ್ ಹೇಳ್ತೀನಿ ಅಂತ. ಅದೇ ಗೊತ್ತಾಗ್ತಾ ಇಲ್ಲ. ಎಷ್ಟು ವೆರಿ ಬ್ಯಾಡ್ ಸೈಕಾಲಜಿ. ನೋ ಸೆನ್ಸ್ ಆಫ್ ಸೈಕಾಲಜಿ. ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ಆಯ್ತಾ? ಹೇಳ. ಇದು ಸ್ವಲ್ಪ ನನಗೆ ಕ್ವೆಶನ್ ನೆನ್ಪು ಬರ್ತಿಲ್ಲ. ಓಕೆ, ನಿನ್ ಬಜೆಟ್ ನಲ್ಲಿ ನಾನು ವಿಲಾ ಅರೂರಲ್ಲಿ 3 ದಿನ ಇರ್ಬೋದಾ? ಓಕೆ ಗೈಸ್, ನನ್ನ ಆನ್ಸರ್ ಐ ಥಿಂಕ್ ಐ ಆಮ್ ವೆರಿ ಕ್ಲೋಸ್. 65 to 70,000 ಮಧ್ಯೆ ಇದೆ ಇವಳ ಬಜೆಟ್. ನಿಂದಿದ್ದು ಗೆಸ್. ಓಕೆ, ನಾನು ಲಾಸ್ಟ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ ಇವಾಗ. 60% ಅಲ್ವಾ? ನಂಬರ್ ಕೊಡ್ಬೇಕು ನೀನು. ಏನ್ ನಿನ್ ಗೆಸ್ಸು? ನಂಬರ್ ಕೊಡ್ಬೇಕಾ? 3 ದಿನ ವಿಲಾ ಅರೂರ್. ಐ ಥಿಂಕ್ 65. ನಿಂದ್ ಗೆಸ್ 65. 65K. ಓಕೆ, ನನ್ ಲಾಸ್ಟ್ ಕ್ವೆಶ್ಚನ್ ಉಳಿದಿದೆ. ಫುಲ್ ಇಂಚ್ ಅದು ಫುಲ್ ದೊಡ್ಡದು ಸ್ಮಾರ್ಟ್ ಟಿವಿ ಕರ್ವ್ ಇರುತ್ತಲ್ಲ, ಅದ್ ನಿನ್ ಬಜೆಟಿಗೆ ಬರುತ್ತಾ? ಬರಲ್ಲ. 1 ಲಕ್ಷಕ್ಕೆ ಕಡಿಮೆ ಆಗ್ತಾ ಇದೆ ಮತ್ತೆ. ಓಕೆ, ನನ್ ಗೆಸ್ ಇವಳ ಬಜೆಟ್ 1 ಲ್ಯಾಕ್. ಸರಿ, ಕರೆಕ್ಟ್ ಆಗಿ ಹೇಳು. ಕರೆಕ್ಟ್. ಒಂದ್ ನಂಬರೇ ಇದು. ನಗು ಬರ್ಲಿಲ್ವಾ? ಅಯ್ಯೋ, 50 ಅಂದ್ರೆ 1 ಲ್ಯಾಕ್ ಅಲ್ಲ, ನಾನ್ ನಿನ್ ಬಜೆಟ್ 1 ಲ್ಯಾಕ್ ಅಂತ. ಓಕೆ ಓಕೆ ಗೊತ್ತೇಗೇನ್ ಬಾ. ಓಕೆ, ಫಸ್ಟ್ ಯಾರು ಬರುತ್ತೆ ನೋಡ್ತೀನಿ. ನನ್ ಬಜೆಟ್ ಇದ್ದಿದ್ದು 1,30,000. ಬಟ್ ನೀನ್ ದಾವಣಗೆರೆಯಲ್ಲಿ ರೆಂಟ್ ಕೊಡಕ್ ಬರಲ್ಲ. ರೆಂಟ್ ನಾನ್ ಕೇಳ್ದೆ, ಡೆಪಾಸಿಟ್ ಜೊತೆ ಫಸ್ಟ್ ಮಂತ್ 2 ಲ್ಯಾಕ್ ರುಪೀಸ್. ಸೊ ನೀನ್ ಹೇಳಿದ್ದಕ್ಕೆ ನಾ ಅದಕ್ಕೆ ಹೇಳ್ದೆ ರೆಂಟ್ 1 ಲ್ಯಾಕ್ ಒಳಗ್ ಬರೋದಿಲ್ಲ. ಡೆಪಾಸಿಟ್ ನಾನು ಸೇರ್ಸೇ ಇಲ್ಲ ಕ್ವೆಶ್ಚನ್ ಅಲ್ಲಿ. ಇದ್ದಿಲ್ಲ. ನಿನ್ ಕ್ವೆಶ್ಚನ್ ನೀನ್ ಹೇಳ್ದೆ ಒಂದ್ ಶಾಪ್ ಓಪನ್ ಮಾಡ್ಬೇಕಂತ ನೀನ್ ಕೇಳ್ದೆ, ರೆಂಟ್ ಕಟ್ಬೇಕಂತ ಕೇಳಿದ್ದಿಲ್ಲ. ರೆಂಟ್ ಕೇಳಿದ್ ನಾನು. ನೀನೇನ್ ಹೇಳ್ದೆ, ನಾನ್ ಶಾಪ್ ಕಟ್ಬೇಕು ಅಂತ. ಒಂದ್ ಶಾಪ್ ಇಂದು ರೆಂಟ್ ಬಟ್ ಕಟ್ಬೋದು. ಅದು ಬಿಟ್ಟು ಬಾಕಿ ಎಲ್ಲ ನಾನ್ ನೀಟಾಗಿ ಹೇಳಿದ್ದೆ, ಲೋಕ್ ಸರಿತಾ ಎಲ್ಲ ಅಂತ. ಮಿಸ್ಲೀಡಿಂಗ್. ಇಲ್ಲ, ನಾನ್ ಕರೆಕ್ಟ್ ಆಗಿ ಹೇಳಿದ್ದೆ ನಾನು ನಿನಗೆ. ಆಮೇಲೆ ನಾನು ಹೇಳಿದ್ದೆ ನಿನಗೆ ದಟ್ ಶಾಪ್ ಕಟ್ಟೋದು ಓಪನ್ ಮಾಡೋದು ಅಂತ. ಇಲ್ಲ, ಮಿಸ್ಲೀಡಿಂಗ್. ಇವಳು ಕರೆಕ್ಟ್ ಹೇಳಿದ್ಲು ಬಿಡು, ನೀನ್ ಕರೆಕ್ಟ್ ಹೇಳಿ ಬಿಡು. ಸುಮ್ನೆ
ನಾನ್ ಯಾಕೆ ಗೊತ್ತಾ, ಆ ಕಡೆ 80 ಇರ್ಲಿ ಇಲ್ಲ ಅದ್ರ ಮೇಲ್ ಇರ್ಲಿ, ಕ್ಲೋಸೆಸ್ಟ್ ಮಾಡೋಣ 1 lakh ಅಂತ 1 lakh ಹೇಳಿದ್ದೆ. ನಾನ್ ಕೆಟ್ಟದಾಗಿದ್ದೀನಿ ಅನ್ಸುತ್ತೆ ನನಗೆ. ಓಕೆ ಬಿಡು, ಪ್ರಾಬ್ಲಮ್ ಇಲ್ಲ. ನಾನು ಅದಕ್ಕೆ ನಥಿಂಗ್ ಫೋನ್ ನಾನ್ 3 ಬರುತ್ತಲ್ಲ, ನಾನು ಅನ್ಕಂಡೆ 1,20,000 ಅಂತ. ಮತ್ ಲೋಕ್ ಸರಿತಾ ರೆಂಟ್ 1,20,000. ಬಟ್ ಆಮೇಲೆ ಒಂದ್ ಕಡೆ ಅನ್ಸ್ತು ಇಲ್ಲ ಇದು 1 lakh ಕಡಿಮೆ ಇರುತ್ತೆ. ಸೊ ಕ್ಲೋಸೆಸ್ಟ್ ನಂಬರ್ ಮಧ್ಯದ 1 lakh. ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡೇನಿ ಗೈಸ್. ಇವಳು ಫುಲ್ ಮಿಸ್ಲೀಡ್ ಮಾಡಿದಾಳೆ. ಫುಲ್ ನೀವೇ ಕಾಮೆಂಟ್ಸ್ ಅಲ್ಲಿ ಹೇಳಿ ನಿಮಗೆ ಮಿಸ್ಲೀಡ್, ನಾನು ಎಲ್ಲಾ ಇದು ಮಿಸ್ಲೀಡ್ ಮಾಡ್ದಂಗೆ ಅನಿಸ್ತಾ ಏನ್ ಫೇರ್ ಅನಿಸ್ತಾ ಅಂತ ನೀವೇ ಕಾಮೆಂಟ್ಸ್. ಇದನ್ನ ಯಾವಾಗ ಪಪ್ಪ ಮಮ್ಮಿ ನೋಡ್ತಾರಲ್ಲ ಅವ್ರಿಗೂ ಕೇಳೋಣ ಇದೆಲ್ಲಿ ಮಿಸ್ಲೀಡಿಂಗ್ ಇತ್ತು. ಇಲ್ಲ, ಇದು ಮಿಸ್ಲೀಡಿಂಗ್ ಇತ್ತು. ಎನಿವೇ ಗೈಸ್, ಇದು ನಮ್ದು ಬಜೆಟ್ ಗೇಮ್ ಈ ತರ ಇತ್ತು. ಈ ತರನೇ ನಾವ್ ಎಷ್ಟೊಂದು ಗೇಮ್ಸ್ ಆಡ್ತಿರ್ತೀವಿ. ಸೊ ಮುಂದೆ ಈ ವಿಡಿಯೋ ಎಂಡಿಗೆ ನಿಮಗೆ ಎಕ್ಸ್ಟ್ರಾ ಯಾವ ನಾವು ಗೇಮ್ಸ್ ಆಡಿದೀವಿ ಅಂತ ಕಾಣುತ್ತೆ ನೋಡಿ. ನಾನು ಇದಕ್ಕೆ ಅಟ್ಯಾಚ್ ಮಾಡಿರ್ತೀನಿ. ಅದ್ರಲ್ಲಿ ನಿಮ್ಗೆ ಯಾವ್ದು ಚಾಲೆಂಜ್ ಫನ್ ಅನ್ಸುತ್ತೆ ಅದನ್ನ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ. ಥ್ಯಾಂಕ್ ಯು. ನಿಮ್ಮೆಲ್ಲರೂ ಆರೋಗ್ಯನೂ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಬಾಯ್, ಟೇಕ್ ಕೇರ್, ನಮಸ್ಕಾರ.